ಗುರು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವನೇನಪ್ಪ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾ ಅಂತವನೇ, ಊಟ ಗಿಟ ಮಾಡೋಣ ಇಲ್ಲ ಅಂದ್ಬಿಟ್ಟು ಅನ್ಕೊಂತಾ ಇರ್ಬೋದು. ಇವತ್ತು ಊಟ ಗಿಟ ಮಾಡಿಲ್ಲ ಗಾಯ್ಸ್. ಹಂಗೆ ಮಾತಾಡ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದೆ ಗುರು. ಬಸ್ ಬಂತ ಅಂದ್ಬಿಟ್ಟು ಬಸ್ಸಿಗೆ ಎತ್ಕೊಂಡು ಹೊರಟ್ವಿ ಗುರು. ಬಸ್ಸಿಂದ ಹೇಳ್ಬಿಟ್ಟು ಹೊಟ್ಟೆ ಹಸಿ ಅಂದ್ಬಿಟ್ಟು ಊಟ ತಿಂತಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ನೋಡಿದ್ರೆ ಬಸ್ ನಿಂತಿದ್ದು ಗುರು. ಬಸ್ಸಲ್ಲಿ ಎಕ್ಬಿಟ್ಟು ರಿಯಾಕ್ಷನ್ ವಿಡಿಯೋ ತಗೊಂತಿದ್ದೆ ಗುರು, ಇವ್ರು ಏನಂತಾರ ಅಂದ್ಬಿಟ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಲ್ಲಿಂದ ಸೀದಾ ಹೊಸಕೋಟೆ ಬಸ್ ಸ್ಟ್ಯಾಂಡ್ಗೆ ಇಳಿದ್ವಿ. ಆಮೇಲೆ ನೋಡಿದ್ರೆ ಬಸ್ ಬಂದ್ ಅಂದ್ಬಿಟ್ಟು ಬಸ್ಸಿಗೆ ಎಕ್ಕಿದ್ವಿ ಗುರು. ಇಲ್ಲಿ ಗಂಟೆ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ ಪ್ಲೇಸ್ ಅಂತ ಗೊತ್ತಾಗಿರ್ಬೋದು ನಿಮ್ಗೆ. ಹಂಗೆ ಹೋಗೋವಾಗ ಇವ್ರು ಹೇಳ್ತಿದ್ರು ನಂದೊಂದು ವಿಡಿಯೋ ಮಾಡೋ, ನಾನು ವ್ಲಾಗಲ್ಲಿ ಬರ್ತೀನಿ ಅಂತ. ಅದಕ್ಕೆ ಬರ್ರಿ ಅಂತ ನಾನು ವಿಡಿಯೋ ಮಾಡಿದೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ಬಿಟ್ಟು ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗುರು, ಏನ್ ಅನಿಸ್ತಿತ್ತೆ ನಿಮ್ಗೆ ಅದು ಅಂತ. ಯಾರನ್ನ ಚಪ್ಲಿ ಕದೀತಾರ ಅಂದ್ಬಿಟ್ಟು ಎಲ್ಲರೂ ಚಪ್ಲಿ ಮಚ್ಚಿಕ್ತಿದ್ವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಬಂದ್ ನೋಡ್ರಿ ಗೇಟ್ ಹತ್ರ ಜನ ಸಾಗರ ಗುರು. ಅಲ್ಲಿಂದ ಹೆಂಗೋ ಮಾಡಿ ಕಷ್ಟ ಬಿದ್ದು ಒಳಗಡೆ ಬಂದ್ವಿ ಗುರು. ಇಲ್ಲಿ ನೋಡಿದ್ರೆ ಅರ್ಕೆ ಕಾಯಿಗಳು ನೋಡ್ಕೊಂಡ್ ಗೊತ್ತಿದೆ ಗುರು. ಬಂದ್ ನೋಡ್ರೆ ಕಾಟರಮ್ಮನ್ ಮೆರವಣಿಗೆ ಮಾಡ್ತಾ ಇದ್ರು. ತೆಲುಗಲ್ಲಿ ಆಡ್ತಾರೆ, ಅರ್ಥ ಆಗಿಲ್ಲ ಅಂದ್ರೂ ಒಂಥರ ಚೆನ್ನಾಗಿತ್ತು ಗುರು. ಬನ್ನಿ ಗಾಯ್ಸ್ ನೀವು ನೋಡಿ ಮೆರವಣಿಗೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಅಂಡ್ ಫಾಲೋ ಮಾಡಿ ಗುರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.